ರೋಸ್ ಡೇ ದಿನದಿಂದ ಪ್ರಪೋಸ್ ಡೇ ದಿನದವರೆಗೆ ಪ್ರತಿ ವರ್ಷ ಬರುವ ಪ್ರೇಮಿಗಳ ದಿನ ಆಚರಣೆ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಒಂದು ವಾರ ಆಚರಿಸುವ ಪ್ರೇಮಿಗಳ ಹಬ್ಬ ಅಂತಲೇ ಹೇಳ್ಬೋದು. ಹೀಗೆ ಒಂದೊಂದು ದಿನ ಈ ಸಂದರ್ಭದಲ್ಲಿ ಪ್ರೇಮಿಗಳು ಆಚರಿಸುವರು. ಹಾಗಾದರೆ ಬನ್ನಿ ತಿಳಿಯೋಣ ಆ 7 ದಿನಗಳನ್ನು ಪ್ರೇಮಿಗಳು ಯಾವ ರೀತಿ ಆಚರಿಸುವರು. ಫೆಬ್ರವರಿ 7 ರೋಸ್ ಡೇ. ಈ ದಿನದಂದು ಪ್ರೇಮಿಗಳು ಪರಸ್ಪರ ಕೆಂಪು ಗುಲಾಬಿಯನ್ನು ಕೊಡೋ ಮುಖಾಂತರ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವರು. ಫೆಬ್ರವರಿ 8 ಪ್ರಪೋಸ್ ಡೇ. ಪ್ರೇಮಿಗಳ ದಿನದ 2ನೇ ದಿನ. ಪ್ರೇಮಿಗಳು ಪರಸ್ಪರ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವ ಸಂದರ್ಭ. ಮಧುರವಾದ ಸ್ಥಳಕ್ಕೆ ಹೋಗಿ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳುತ್ತಾ ಪ್ರಪೋಸ್ ಮಾಡುವರು. ಫೆಬ್ರವರಿ 9 ಚಾಕ್ಲೇಟ್ ಡೇ. ಪ್ರೇಮಿಗಳ ದಿನದ 3ನೇ ದಿನ. ಪ್ರೇಮಿಗಳು ಪರಸ್ಪರ ಸಿಹಿ ತಿಂಡಿ ಅಥವಾ ಚಾಕ್ಲೇಟ್ ಕೊಟ್ಟು ತಮ್ಮ ಇಷ್ಟಗಳನ್ನು ಹೇಳುತ್ತಾ ಪ್ರಪೋಸ್ ಮಾಡುವರು. ಫೆಬ್ರವರಿ 10 ಟೆಡ್ಡಿ ಡೇ. ಹುಡುಗಿಯರಿಗೆ ಟೆಡ್ಡಿ ಅಂದರೆ ಸಖತ್ ಇಷ್ಟ. ಇದು ಹುಡುಗಿಯರ ಖುಷಿಯನ್ನು ಸಿಕ್ಕಾಪಟ್ಟೆ ದ್ವಿಗುಣಗೊಳಿಸುತ್ತದೆ. ಫೆಬ್ರವರಿ 11 ಪ್ರಾಮಿಸ್ ಡೇ. ಪ್ರೇಮಿಗಳಿಬ್ಬರು ಪರಸ್ಪರ ತಮ್ಮ ಪ್ರೀತಿ ಬಗ್ಗೆ ಪ್ರಾಮಿಸ್ ಮಾಡಿಕೊಳ್ಳೋ ಪ್ರಾಮಿಸ್ ಡೇ. ಫೆಬ್ರವರಿ 12 ಹಗ್ ಡೇ. ಪ್ರೇಮಿಗಳು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹಗ್ ಮಾಡುವ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ದಿನವೇ ಹಗ್ ಡೇ. ಫೆಬ್ರವರಿ 13 ಕಿಸ್ ಡೇ. ಈ ದಿನ ಪ್ರೇಮಿಗಳಿಬ್ಬರು ಪರಸ್ಪರ ಚುಂಬಿಸಿಕೊಳ್ಳುವುದರ ಮೂಲಕ ಪ್ರೀತಿಯ ಮಧುವನ್ನು ಹೀರುವರು. ಈ ರೀತಿ ಆ ದಿನದ ಸೊಬಗನ್ನು ಇನ್ನಷ್ಟು ವಿಶಿಷ್ಟಗೊಳಿಸುವರು. ಫೆಬ್ರವರಿ 14 ಕಿಸ್ ಡೇ. ನಂತರ ಬರುವ ದಿನವೇ ವ್ಯಾಲೆಂಟೈನ್ ಡೇ. ಈ ದಿನಕ್ಕೆ ಇಡೀ ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ ಪ್ರೇಮಿಗಳು. ಈ ದಿನ ಪ್ರೇಮಿಗಳು ಪರಸ್ಪರ ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳುವ ಸಂದರ್ಭ. ಈ ದಿನ ಪ್ರೇಮಿಗಳು ಸಿನಿಮಾಕ್ಕೆ ಹೋಗೋದು, ಪಾರ್ಟಿ ಮಾಡೋದು, ಡಿನ್ನರ್ ಪಾರ್ಟಿ ಮಾಡೋದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಯಿತು ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದಂತ ಕಲ್ತಿದ್ರೆ ಈಗಲೇ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.